ಹಾಯ್ ಎವ್ರಿವನ್. ಇವತ್ತು ನೋಡಿರ್ಬೋದು, ವಿಡಿಯೋ ನೋಡಿ ಗೊತ್ತಾಗಿರ್ಬೋದು, ಇಷ್ಟೊಂದು ನಾನು ಆರ್ಡರ್ ಮಾಡಿದ್ದೆ ಮೀಶೋ ಪ್ರಾಡಕ್ಟ್ಸ್. ಸೊ ನಾವು ಒನ್ ಬೈ ಒನ್ ರಿವ್ಯೂ ಮಾಡ್ತೀನಿ, ಬನ್ನಿ ನೋಡೋಣ. ಫಸ್ಟ್ ಒನ್ನು ಹೇಳಬೇಕು ಅನ್ನೋ ಅನ್ಸೆಟ್ ಲೈಕ್ ದಿಸ್. ಫಸ್ಟ್ ಒನ್ ಹೇಳಬೇಕು ಅಂತಂದರೆ, ಇದು ನಾನು ನನ್ನ ಡಾಟರಿಗೆ ತರಿಸಿದ್ದು. ಇನ್ನರ್ಸ್ ಇರ್ತಾವಲ್ಲ, ಇನ್ನರ್ ವೇರ್ ಆ ಥರ. ಆ್ಯಕ್ಚುಲಿ ಇದು ಭಾಳ ಕಂಫರ್ಟೇಬಲ್ ಅವ, ಕ್ವಾಲಿಟಿನೂ ನಂಗೆ ಭಾಳ ಮಸ್ತ್ ಅನ್ನಿಸ್ತು. ಇಲ್ಲಿ ನೋಡಿರಿ, ಇಲ್ಲಿ ಫಂಕಿ ಟೈಪ್ ಕಾರ್ಟೂನ್ ಡಿಸೈನ್ಸ್ ಕೂಡ ಕೊಟ್ಟಿದ್ದಾರೆ. ಈ ಥರ ನೋಡಿರ್ಬೋದು ನೀವು. ಇದು ಒಂಥರ ಲೈಟ್ ಲೆಮನ್ ಎಲ್ಲೋ ಕಲರ್ ಒಳಗದ. ಸೊ ಕ್ಯಾಮ್ರಾ ಒಳಗೆ ಸ್ವಲ್ಪ ಇದು ಲೈಟ್ ಕಲರ್ ಬರ್ಬೋದು. ಓಕೆ, ಸೊ ಈ ಥರ ಅದ. ಇಲ್ಲಿ ಇಲಾಸ್ಟಿಕ್ ಇಲ್ಲ. ಕೆಲವೊಬ್ರು ಮಕ್ಳು ಏನು ಮಾಡ್ತಾರೆ, ಇಲಾಸ್ಟಿಕ್ ಇದ್ದರೆ ಕಂಫರ್ಟೇಬಲ್ ಇರಲ್ಲ ಹಾಕೊಳ್ಳೋಕ್ಕೆ. ಬಟ್ ಇದು ಮಸ್ತ್ ಅದ. ಆಕೆ ಸ್ಕೂಲಿಗೆಲ್ಲ ಹಾಕೊಂಡು ಹೊಂಟಾಳ, ಡೇ ಕೇರಿ ಹಾಕೊಂಡು ಹೊಂಟಾಳ. ಶೀ ಈಸ್ ಲವಿಂಗ್ ಇಟ್. ಓಕೆ, ಇದು ನಂಗೆ ಆ್ಯಕ್ಚುಲಿ 6 ಸೆಟ್ಸ್ ಬಂದಿತ್ತು. 2 ಆಲ್ರೆಡಿ ನಾನು ಯೂಸ್ ಮಾಡೀನಿ. ಸೊ ನಾನು ಇದನ್ನು 4 ನೀವು ಇದನ್ನು ನಿಮಗೆ ತೋರಿಸ್ತೀನಿ. 2 ಸೇಮ್ ಕಲರ್ಸ್ ಆ್ಯಂಡ್ 1 ಲೆಮನ್ ಎಲ್ಲೋ ಆ್ಯಂಡ್ 1 ಬ್ಲೂ ಈ ಥರ ಬಂದಿದೆ. ಇನ್ನರ್ ಒಳಗೆ ಪ್ಯಾಂಟ್ ಒಳಗಡೆ ಅದಕ್ಕಿಂತ ಮೊದಲು ಇದನ್ನು ಹಾಕೊಳ್ಳೋಕ್ಕೆ ವೆರಿ ಕಂಫರ್ಟೇಬಲ್, ವೆರಿ ಸ್ಮೂತ್ ಕಾಟನ್. ಗೋ ಫಾರ್ ಇಟ್. ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಆಲ್ರೆಡಿ ನಾನು ಓಪನ್ ಮಾಡಿ ಚೆಕ್ ಮಾಡೀನಿ. ಸೊ ನಾನು ನಿಮ್ಗೆ ಹಿಂಗೆ ಬಾಕ್ಸ್ ತೋರಿಸ್ತೀನಿ. ಎಲ್ಲದ್ರದ್ದು ನಾನು ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಈವನ್ ನಾನು ಇನ್ಸ್ಟಾ ಪೇಜ್ ಒಳಗೂ ಶೇರ್ ಮಾಡಿರ್ತೀನಿ. ಯಾರಿಗೆ ಬೇಕು ಅವ್ರು ಕಾಪಿ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಅವ್ರ ಡಿ ಎಮ್ಗೆ ಲಿಂಕ್ ಹೋಗುತ್ತೆ. ಇಲ್ಲಾಂದರೆ ಡೈರೆಕ್ಟಾಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕ್ಲಿಕ್ ಮಾಡಿ ಇದನ್ನು ಪರ್ಚೇಸ್ ಮಾಡ್ಬೋದು. ನನಗೆ ಇಷ್ಟ ಆಗಿದ್ದು ನಾನು ರಿಕಮೆಂಡ್ ಮಾಡಿರ್ತೀನಿ, ಇಲ್ಲ ನಾನು ರಿಕಮೆಂಡ್ ಮಾಡಲ್ಲ. ಸೊ ಈ ಥರದ್ದು 2 ಫ್ಲವರ್ ವಾಸ್ 2 ಬಂದಿದೆ ಸೆಟ್ಟಲ್ಲಿ. ಅಲ್ಲಿ ಶೋ ಯು. ಇದು ಟಿ ವಿ ಸ್ಟ್ಯಾಂಡು, ಶೋ ಕೇಸು, ಪಾಡ್, ಇದ್ರ ಮುಂದೆ ಇಡೋಕ್ಕೆ ನೀಟ್ ಇದೆ. ಇಲ್ಲಿ ನೋಡಿ, ನಾನು ನೀಟಾಗಿ ತೋರಿಸ್ತಾ ಇದ್ದೀನಿ. ಆಮೇಲೆ ಇದು ಪ್ಲಾಸ್ಟಿಕ್ಕು, ಡಮ್ಮಿ ಪ್ಲಾಸ್ಟಿಕ್ ಅನ್ಸಲ್ಲ, ಮಸ್ತ್ ಅದ ಕ್ವಾಲಿಟಿ. ಯು ಕ್ಯಾನ್ ಗೋ ಫಾರ್ ಇಟ್. ಒಳಗಡೆ ವೈಟ್ ಕ್ಲೇ ಹಾಕಿದ್ದಾರೆ. ಆ್ಯಂಡ್ ಇಟ್ ಲವ್ಡ್ ಇಟ್. ಇರ್ಬೋದು ಶೋ ಪೀಸಿಗೆ. ಓಕೆ, ಆ್ಯಂಡ್ ವೆರಿ ಅಫೋರ್ಡೆಬಲ್ ಪ್ರೈಸಸಲ್ಲಿ ನಾನು ಎಲ್ಲ ತರಿಸಿದ್ದೀನಿ. ಸೊ ಐ ಜಸ್ಟ್ ಲವ್ ಶೇರಿಂಗ್ ವಿತ್ ಯು ಪೀಪಲ್. ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಪರ್ಚೇಸ್ ವಿತ್ ಮೈ ಲಿಂಕ್. ಈಸಿಯಾಗಿ ಸಿಕ್ಬಿಡುತ್ತೆ ಅಷ್ಟೇ. ಆ್ಯಂಡ್ ದಿಸ್ ಈಸ್ ಮೈ perfect for every home and my favorite, I can say, ಕಾಮಧೇನು ವಿತ್ ಕ್ಯೂಟ್ ಕಾಫ್. ನೋಡ್ತಿರ್ಬೋದು, ನಾನು ನೀಟಾಗಿ ತೋರಿಸ್ತೀನಿ ನಿಮಗೆ. ಡೀಟೇಲಿಂಗ್ ನೋಡಿ. ಇದು ಕೆಲವೊಂದು ಸತಿ ಫೋಟೋಲ್ಲಿ ಚೆನ್ನಾಗಿ ಅನಿಸಿದ್ದಿಲ್ಲ ನನಗೆ, ಬಟ್ ಬಂದಮೇಲೆ ಮಾತ್ರ ಮಸ್ತ್ ಅನಿಸ್ಲಿಕ್ಕತ್ತದ. ಇದು ನೋಡಿರಿ, ಅದಕ್ಕೆ ಇದೆಷ್ಟು ಡೀಟೇಲ್ ವರ್ಕ್ ಮಾಡ್ಯಾರ ನೋಡ್ರಿ ಇಲ್ಲಿ. ವೆರಿ ನೈಸ್. ಐ ಲಿಟ್ರಲಿ ಲವ್ಡ್ ಇಟ್. ಥರ್ಡ್ ಒನ್. ಆ್ಯಂಡ್ ಇದು ಒಂದು ಸ್ಮಾಲ್, ಇದು ಲಾಫಿಂಗ್ ಬುದ್ಧಾಸ್ ಇರ್ತಾವಲ್ಲ ಶೋ ಪೀಸಿಗೆ, ಆ ಥರ 4 ಬಂದಿದೆ. ಅದು ಈ ಥರ. ಕೆಟ್ಟದನ್ನು ಕೇಳಿಸ್ಕೋಬೇಡಿ. ಮಂಕಿ ಬರ್ತಿತ್ತಲ್ಲ, ಕೆಟ್ಟದನ್ನು ಕೇಳಿಸ್ಕೊಬೇಡಿ. ಹಂಗೆ ಲಾಫಿಂಗ್ ಬುಗ್ಗ ಚೆನ್ನಾಗಿದ್ರು ಇರೋದು ನೋಡಿ. ಪೀಸ್ಫುಲ್ ಆಗಿರ್ರಿ, ಕೆಟ್ಟದನ್ನು ಮಾತಾಡಬೇಡ್ರಿ, ಕೆಟ್ಟದನ್ನು ನೋಡಬೇಡ್ರಿ. ಸೊ ಈ ಥರ 4 ಪೀಸಸಲ್ಲಿ ಬಂದಿದೆ. ಇದು ಅಲ್ಲಿ ಶೋ ಯು. ಕ್ವಾಲಿಟಿ ಮಾತ್ರ ನೋ ಡೌಟ್ ಅಲ್ಟಿಮೇಟ್. ಕ್ಯಾನ್ ಗೋ ಫಾರ್ ದ ಪರ್ಚೇಸ್ ಅಂತ ಹೇಳ್ತೀನಿ ನಾನು. ವೆರಿ ನೈಸ್. ಟಿ ವಿ ಸ್ಟ್ಯಾಂಡ್ ಮುಂದೆ ಎಲ್ಲರೂ ಶೋ ಪೀಸ್ ಇಡೋಕ್ಕೆ ಯೂಶಲಿ ನಾರ್ತ್ ಡಿರೆಕ್ಷನ್, ಸೌತ್ ಡಿರೆಕ್ಷನ್ ಅಂತ ನೋಡಿ ಇಡ್ತಾರೆ. ಸೊ ವಾಸ್ತು ಪ್ರಕಾರ ಇದು ಇಟ್ಟರೆ ಮಾತ್ರ ಇಟ್ ಗಿವ್ಸ್ ಅ ಗುಡ್ ವೈಬ್ಸ್ ಆ್ಯಂಡ್ ಅ ಗುಡ್ ಥಿಂಗ್ಸ್ ಟು ಯೋರ್ ಹೋಮ್ ಅಂತ ಹೇಳ್ಬೋದು. ಸೊ ಯಾ, ಸೊ ನೆಕ್ಸ್ಟ್ ಪ್ರಾಡಕ್ಟ್ ದಿಸ್ ಒನ್. ಇದು ಕೀಚೈನ್ ಸ್ಟ್ಯಾಂಡ್, ಡೋರ್ ಹತ್ರ ಹಾಕಲಿಕ್ಕೆ. ಸ್ವೀಟ್ ಹೋಮ್ ಸ್ವೀಟ್ ಹೋಮ್ ಅಂತ. ಇದು ಮಸ್ತ್ ಬಂದದೆ. ಇಲ್ಲಿ 5 ಹುಕ್ಸ್ ಕೊಟ್ಟಾರ ಕೀ ಹಾಕೋಕ್ಕೆ, ಇಲ್ಲ ID ಕಾರ್ಡ್ಸ್ ಏನಾದರೂ ಹಾಕೋಕ್ಕೆ. ಇಲ್ಲಿ ಹಿಂದೆ ಸಪೋರ್ಟಿಗೆ ಭಾಳ ಹೋಲ್ಸ್ ಕೊಟ್ಟಾರ. ನೀವಿಲ್ಲಾದರೂ ಯೂಸ್ ಮಾಡಿ ಹಾಕ್ಬೋದು, ಇಲ್ಲಾಂದರೆ ಇಲ್ಲಾದರೂ ಹಾಕ್ಬೋದು. ವುಡ್ ಮಟೀರಿಯಲ್ ಅದ, ಸ್ಟಡಿ ಅದ. ಇಲ್ಲಿ ಪೆನ್ ಇಡ್ಬೋದು, ಡೈರಿ ಏನಾರು ನೋಟ್ ಮಾಡೋಕ್ಕೆ, ಡೈಲಿ ನೋಟ್ಸ್ ಇರತ್ತಲ್ಲ ಅದನ್ನ ಇಡ್ಬೋದು. ಇಲ್ಲಿ ಹೋಲ್ ಇದೆ, ಇದು ಡೈರಿ ಇಡೋಕ್ಕೆ. ವೆರಿ ಗುಡ್, ಗೋ ಫಾರ್ ಇಟ್. ನಾನೀಗ ರಿವ್ಯೂ ಮಾಡೋ ಎಲ್ಲ ಪ್ರಾಡಕ್ಟ್ಸು ನಾನು ಹೇಳ್ತೀನಿ, ಡೆಫಿನೆಟ್ಲಿ ಐ ರಿಕಮೆಂಡ್ ಟು ಪರ್ಚೇಸ್. ನನಗಿಷ್ಟ ಆಗಿಲ್ಲ, ನಾನು ರಿವ್ಯೂನೇ ಮಾಡೋಕ್ಕೆ ಹೋಗಲ್ಲ. ಸೊ ಐ ಪರ್ಸ್ನಲಿ ಲವ್ಡ್ ಇಟ್ ಅಂತ ನಾನು ರಿವ್ಯೂ ಮಾಡ್ತಿದ್ದೀನಿ. ಎಷ್ಟು ಜನಕ್ಕೆ ಯೂಸ್ ಆಗಲಿ ಅಂತ ಅಷ್ಟೇ. ಇದು ಕೌಂಟರ್ ಟೇಬಲ್ ಹಾಕೋಕ್ಕೆ. ಆ್ಯಕ್ಚುಲಿ ಇದು ವೂಲ್ ಮಟೀರಿಯಲ್ ಬಂದದ, ಸ್ಮೂತ್ ಅದ. ಯಾರ ಗೆಸ್ಟ್ ಬರಲಿ, ಡೈಲಿ ಅಂತೂ ಯೂಸ್ ಮಾಡೋಂಗಿಲ್ಲ ನಾವು.
ಯಾರ ಗೆಸ್ಟ್ ಬಂದಾಗ ಕ್ಯಾಂಡಲ್ ಲೈಟ್ ಡಿನ್ನರ್ ಇದ್ದಾಗ ಕ್ಯಾಂಡಲ್ ಸ್ಟ್ಯಾಂಡ್ ಇಟ್ಟು ಇದನ್ನು ಹಾಕೋಬೋದು ಟೇಬಲ್ಗೆ. ಇಷ್ಟು ಉದ್ದ ಬಂದಿದೆ ಅದು, ಇಲ್ಲಿ ನೋಡ್ರಿ, ಇಷ್ಟು ವಿಡ್ತು ಇಷ್ಟೇ ಇದೆ, ಬಟ್ ಉದ್ದ ಇದೆ ಜಾಸ್ತಿ ನೋಡ್ರಿ. ಇಲ್ಲಿ ಒಂದು ಟೇಬಲ್, ನಾರ್ಮಲ್ ಸೈಜ್ ಟೇಬಲ್ ಅಂತೂ ಆರಾಮಾಗಿ ಕವರ್ ಆಗ್ತದೆ. ಬ್ಯಾಕ್ ಸ್ಮೂತ್ ಇದೆ, ಇದು ವುಲನ್ ಮೇಡ್ ಇದೆ. ವೆರಿ ನೈಸ್. ಆ್ಯಂಡ್ ಆಲ್ ದೀಸ್ ಐಟಮ್ಸ್ ಆರ್ ಇನ್ ವೆರಿ ಅಫೋರ್ಡೆಬಲ್ ಪ್ರೈಸಸ್ ಗೈಸ್. ಅದಕ್ಕೆ ನಾನು ತೋರಿಸ್ತಾ ಇರೋದು. ಇದು ಇವಾಗ ಇನ್ಸ್ಟಾ ಮತ್ತು ಇದ್ರೊಳಗೆ ಟ್ರೆಂಡ್ ಬಂದಿದೆ. ಯಾರ್ಯಾರು ಮೀಶೋ ಅಥವಾ ಯಾವುದೇ ಅಮೆಝಾನ್, ಫ್ಲಿಪ್ಕಾರ್ಟ್ ಪ್ರಾಡಕ್ಟ್ ರಿವ್ಯೂ ರೀಲ್ಸ್ ಮಾಡ್ತಿರ್ತಾರೆ, ಹಾಲ್ಸ್ ಮಾಡ್ತಿರ್ತಾರೆ, ಅವರಂತೂ ಬ್ಯಾಕ್ಗ್ರೌಂಡಿಗೆ ಹಾಕೇ ಬಿಟ್ಟಿರ್ತಾರೆ ಬ್ರಿಕ್ ವಾಲ್. ಇದು ನೋಡಿರ್ಬೋದು ನೀವು. ಸೊ ನಾನು ಒಂದು ತರಿಸ್ಕೊಂಡು ನೋಡೋಣ, ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಬರ್ತದೆ ಅಂಥೇಳಿ ನೋಡಿದೆ. ಸೊ ರಿಯಲಿ ಇದು ದಪ್ಪ ಅನ್ನಿಸ್ತದೆ ವಿಡಿಯೋ ಒಳಗೆ, ಬಟ್ ನೋ, ಇದು ನೀವು ಈ ಥರನೂ ಯೂಸ್ ಮಾಡ್ಬೋದು. ಸಿಲ್ವರ್ ಇದರಲ್ಲಿ ಈ ಥರನೂ ಯೂಸ್ ಮಾಡ್ಬೋದು ನೋಡಿರಿ. ವೇಟ್ ಆ್ಯಂಡ್ ಫೋಕಸ್ ದಿಸ್. ಇದು ಹಿಂಗೆ ಹಾಕ್ಬಿಟ್ರೆ ಇಲ್ಲಿ ಅಲ್ಲಿ ಶೋ, ಇದು ಸೆಟ್ ಆಫ್ 2 ಒಳಗೆ ಬರ್ತದೆ. ಇದು ಹಿಂಗೆ ಹಾಕಿದ್ರೆ ಅಂತ ತಿಕ್ಕೋರಿ, ಹಿಂಗೆ ಹಾಕಿ ಆರ್ ಲೈಕ್ ದಿಸ್. ಇಷ್ಟು ದೊಡ್ಡದಿದೆ ಇದು, ನನ್ನ ಕ್ಯಾಮ್ರಾ ಒಳಗೆ ತೋರ್ಸೋಕ್ಕಾಗ್ತಿಲ್ಲ. ಆ್ಯಕ್ಚುಲಿ ದಿಸ್ ಇಸ್ ಸೋ ಬಿಗ್. ಇಂಥದ್ದು 2 ಬಂದಿದೆ. ಓಕೆ, ಇಂಥದ್ದು 2 ಬಂದಿದೆ. ಇಲ್ಲಿ ನೋಡಿ, ಇನ್ನೊಂದು ಬಂದಿದೆ 2 ಬಂದಿದೆ ನೋಡಿ. ಸೊ ಎರಡೂ ಹಿಂಗೆ ಹಾಕಿ ನೀವು ವಿಡಿಯೋಸ್ ಮಾಡೋಕ್ಕೂ ನಿಮ್ಗೆ ಈಸಿ ಆಗ್ತದೆ. ವಾಲಿಗೆ ಹಾಕಿ ಒಂದು ಟೇಬಲ್ ಮೇಲೆ ಹಾಕಿ ಈ ಥರ ವಿಡಿಯೋಸ್ ಮಾಡ್ಬೋದು. ನಾನು ಆ್ಯಕ್ಚುಲಿ ಇದನ್ನು ವಿಡಿಯೋಸ್ ಇದು ಹಾಕಿ ಮಾಡ್ತೀನಿ, ನಿಮ್ಗೆ ಅವಾಗ ಇನ್ನೊಂದು ಐಡಿಯಾ ಬರ್ತದೆ. ಸೊ ಇಲ್ಲ ಅಂದರೆ ನಾರ್ಮಲ್ ಏನಾದರೂ ಒಂದು ವಾಲ್ ಖರಾಬ್ ಅನ್ನಿಸ್ತದೆ, ಅಲ್ಲಿ ವಿಡಿಯೋ ಶೂಟ್ ಮಾಡೋಕ್ಕಾಗಂಗಿಲ್ಲ. ಪರ್ಪಸ್ಲಿ ದಿಸ್ ಇಸ್ ಫಾರ್ ವಿಡಿಯೋ ಓನ್ಲಿ ಐ ಬಾಟ್. ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಂದರೆ ನೀವು ಅದನ್ನು ವಿಡಿಯೋ ಹಿಂಗೆ ಜಸ್ಟ್ ಚೆನ್ನಾಗಿ ಅನಿಸ್ಬೇಕು ಬ್ಯಾಕ್ಗ್ರೌಂಡ್ ಅಂಥೇಳಿ ಇದನ್ನು ಈ ಥರ ಮಾಡಿ ಇಲ್ಲಿ ಪ್ರಾಡಕ್ಟ್ ರಿವ್ಯೂ ಮಾಡಿದ್ರೆ ಹೈಲೈಟ್ ಆಗ್ತದೆ ಪ್ರಾಡಕ್ಟ್. ಸೊ ಈ ಥರ 2 ಬಂದಿದೆ. ಐ ಲಿಟ್ರಲಿ ಲವ್ ದಿಸ್. ವೆರಿ ಅಫೋರ್ಡೆಬಲ್ ಪ್ರೈಸಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ಮೈ ಮೀಶೋ ಶಾಪಿಂಗ್. ನಾನು ಭಾಳ ದಿನ ಆಗಿತ್ತು ಇದನ್ನು ರಿವ್ಯೂ ಮಾಡಬೇಕಂತಂದ್ರೆ ನಂಗೆ ಮಾಡೋಕ್ಕಾಗಿದ್ದಿಲ್ಲ. ಎವ್ರಿ ಪ್ರಾಡಕ್ಟ್ ಐ ಆಮ್ ಗೋಯಿಂಗ್ ಟು ಕೀಪ್ ಇಟ್ ಫಾರ್ ಮೀ. ಸೊ ಯಾರಿಗಾದರೂ ಇದು ಇಂಟ್ರೆಸ್ಟ್ ಇದ್ದರೆ ನಾನಂತೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರದ್ದು ಲಿಂಕ್ ಹಾಕ್ತೀನಿ. ಪ್ಲಸ್ ನಾನು ನಿಮಗೆ ಪ್ರಾಡಕ್ಟ್ ಲಿಂಕು ಹಾಕ್ತೀನಿ, ಶೇರ್ ಮಾಡ್ತೀನಿ. ಯಾರಿಗೆ ಬೇಕು ಅವ್ರು ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು. ನಾನು ಪರ್ಚೇಸ್ ಮಾಡಿದ ಒಂದು ಪ್ರೈಸು, ನೀವು ಪರ್ಚೇಸ್ ಮಾಡಿದ ಒಂದು ಪ್ರೈಸ್ ಅಂತಿರಲ್ಲ. ಮೀಶೋ ಅಲ್ಲಿ ಒಂದೇ ಪ್ರೈಸ್ ಇರುತ್ತೆ ಎಲ್ಲರಿಗೂ. ಸೊ ನಾನು ಜಸ್ಟ್ ನಿಮಗೆ ಹೆಲ್ಪ್ ಮಾಡ್ತೀನಿ ಈಸಿಯಾಗಿ ಪ್ರಾಡಕ್ಟಿಗೆ ನೀವು ತಲುಪೋಕ್ಕೆ. ನೀವು ಈಸಿಯಾಗಿ ಪ್ರಾಡಕ್ಟ್ ರ್ಯಾಂಡಮಾಗಿ ಹುಡುಕೋಕ್ಕಿಂತ ಕ್ಲಿಕ್ ಕ್ಯಾನ್ ಹೆಲ್ಪ್ ಯು ಫೈಂಡ್ ದ ಪ್ರಾಡಕ್ಟ್ ಇನ್ ಅ ಸೆಕೆಂಡ್ ಅಷ್ಟೇ. ಬೇರೆ ಏನೂ ಇದರಲ್ಲಿ ಇದು ಇರಲ್ಲ. ಜಸ್ಟ್ ಅ ಹೆಲ್ಪ್. ಆ್ಯಂಡ್ ಐ ಡೆಫಿನೆಟ್ಲಿ ರಿಕಮೆಂಡ್ ಟು ಬೈ ಆಲ್ ದಿಸ್ ಪ್ರಾಡಕ್ಟ್ಸ್ definitely in affordable prices. So this is all about today. Thank you so much. See you in my next video. Till then, bye. Take care.